ಡಾಕ್ಟರ್ ಏನಾದ್ರು ಹೇಳಿದ್ರಾ? ಅಯ್ಯೋ ಮಗಳೇ, ಯಾಕಮ್ಮ ಮಾಡ್ತಾ ಇದೀಯಾ? ಏನು ಆಗಲ್ಲಮ್ಮ, ನೀನು ನಮ್ಮಂಗೆ ದೇವರಿದ್ದಾರೆ ಕಣಮ್ಮ. ಧೈರ್ಯ ತಗೋ. ಇಲ್ಲಿ ಜಯಮ್ಮನ ಪೇಷಂಟ್ ಕಡೆ ಯಾರು? ನಾನೇ ರಾಮಪ್ಪ ಅಂತ, ತಾಲೂಕು ಆಫೀಸ್. ಅಲ್ಲಿ ಕೌಂಟರ್ನಲ್ಲಿ ಒಂದು ಫಾರಂ ಕೊಡ್ತಾರೆ, ಅದೊಂದು ಫಿಲಪ್ ಮಾಡಿ ಬನ್ನಿ. ಓಕೆ, ಬರ್ತೀನಿ. ಗರಿ ಗರಿ ಸರಿ ಗರಿ 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 ಸರಿ ಗರಿ ಗಮ ಬಮ ಬನ ಬಮ ಗಮ ಬಮ ಗರಿ ಸ ನಿದ ನಿದ ಬಮ ಬದ ನಿದ ನಿದ ಬಮ ಬದ ನಿದ ನಿದ ಸನಿ ಸನಿ ರೆ ಸರಿ ಸರಿ ರೆ ಸ. ನಿಮ್ಮ ಮನೆಯಿಂದ ಯಾರಾದರೂ ದೊಡ್ಡವ್ರು ಬಂದಿದ್ದಾರಮ್ಮ? ಡಾಕ್ಟ್ರೇ, ನನ್ನ ಹೆಂಡತಿಗೆ ಏನಾಗಿದೆ? ಅವ್ರು ಹಿಂದೆ ಒಂದ್ಸಲ ಲೋ BP ಅಂತ ಬಂದಾಗ ಒಂದಷ್ಟು ಟ್ಯಾಬ್ಲೆಟ್ಸು ರೆಗ್ಯುಲರ್ ಆಗಿ ತಗೊಳ್ಬೇಕು ಅಂತ ಬರ್ಕೊಟ್ಟಿದ್ದೆ. ಅವ್ರು ಬಹುಶಃ ತಗೊಳ್ದೆ ಬಿಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕೆ ಮತ್ತೆ ಲೋ BP ಆಗಿದೆ. ಅಲ್ಲ, ಇಂಥ ವಿಷಯದಲ್ಲಿ ಇಷ್ಟೊಂದು ಕೇರ್ಲೆಸ್ ಆಗಿದ್ರೆ ಹೇಗೆ? ಅಯ್ಯೋ ಡಾಕ್ಟ್ರೇ, ನೀವು ಬರ್ತ ಎಲ್ಲ ಟ್ಯಾಬ್ಲೆಟ್ ನಾನು ತಂದು ಕೊಡ್ತಿದ್ದೆ, ಅವಳೇ ತಗೊಳ್ಳಿಲ್ಲ. ನನಗೂ ಹೇಳಿ ಹೇಳಿ ಸಾಕಾಗೋಗ್ಬಿಡ್ತು ಡಾಕ್ಟ್ರೆ. ಅದ್ರ ಪರಿಣಾಮ ನೋಡಿ ಹೀಗಾಗಿದೆ. ಡಾಕ್ಟ್ರೇ, ದೊಡ್ಡದಾಗೇನಾಗಿಲ್ಲ ತಾನೇ? 48 hours ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ. ಅಲ್ಲಿವರೆಗೂ ನಾವೇನು ಹೇಳೋಕ್ಕಾಗಲ್ಲ. ಇವರ ಒಟ್ಟು ಟ್ರೀಟ್ಮೆಂಟ್ಗೆ ಎಷ್ಟು ಖರ್ಚಾಗ್ಬೋದು? 1 ಲಕ್ಷದವರೆಗೂ ಆಗ್ಬೋದು. ಅದನ್ನ ಅರೇಂಜ್ ಮಾಡ್ಕೊಳ್ಳಿ. 1 ಲಕ್ಷನಾ? ನಾನು ಬರ್ತೀನಿ. 1 ಲಕ್ಷ ಅಂತಮ್ಮ?